ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಆರಾಧಿಸ್ತಕ್ಕಂತಹ ದಿನ ಅಂತಂದರೆ ಅದು ಲಕ್ಷ್ಮೀ ಪ್ರಧಾನವಾಗಿರತಕ್ಕಂತಹ ಶುಕ್ರವಾರ ಅಂತೇಳಿ ಹೇಳಬಹುದು. ಲಕ್ಷ್ಮಿ ಯಾರಿಗೆ ಬೇಡ, ಎಲ್ಲರಿಗೂ ಕೂಡ ಬೇಕೇ ಬೇಕು. ಆದ್ದರಿಂದ ಆ ಲಕ್ಷ್ಮಿಯ ಒಂದು ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ನಮ್ಮ ಧರ್ಮದಲ್ಲಿ ಶುಕ್ರವಾರಕ್ಕೆ ಯಾವ ರೀತಿಯಾದಂತಹ ಶಾಸ್ತ್ರೀಯವಾದಂತಹ ಮಹತ್ವ ಇದೆ. ಶುಕ್ರವಾರ ಅಂದರೆ ಕೇವಲ ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಸಂಪತ್ತನ್ನು ಗಳಿಸತಕ್ಕಂಥದ್ದು ಅಷ್ಟೇ. ಅದಕ್ಕೆ ಹೊರತಾಗಿ ಇನ್ನೇನಾದರೂ ಶುಕ್ರವಾರದ ದಿವಸ ಇರತಕ್ಕಂತಹ ಮಹತ್ವ ಇದೆಯಾ ಅಂತ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಿದರೆ ನಮ್ಮ ಒಂದು ಪ್ರಗತಿಗೆ ಅಭಿವೃದ್ಧಿಗೆ ಅದು ಕಾರಣ ಆಗುತ್ತೆ ಅಂತ ತಿಳಿದುಕೊಂಡು ಶುಕ್ರವಾರವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ. ಆದರೆ ಎಲ್ಲರೂ ತಿಳಿದುಕೊಂಡಂತೆ ಶುಕ್ರವಾರಕ್ಕೆ ಅಧಿದೇವತೆ ಲಕ್ಷ್ಮಿ ಅಲ್ಲ, ಇಂದ್ರನನ್ನು ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ. ಇಂದ್ರ ಇನ್ನೊಂದು ವಿಶೇಷವಾಗಿ ಸ್ವರ್ಗದ ಅಧಿಪತಿ, ಎಲ್ಲ ಭೋಗಗಳಿಗೂ ಕೂಡ ಅಧಿಪತಿಯಾಗಿರತಕ್ಕಂಥವನು. ಈ ದಿಕ್ಪಾಲಕರಲ್ಲಿ ಅವನು ಪ್ರಧಾನವಾಗಿರತಕ್ಕಂಥವನು ಇಂದ್ರ. ಆದ್ದರಿಂದ ರಾಜ್ಯಾಧಿಕಾರ, ರಾಜ್ಯಲಕ್ಷ್ಮಿ ಇವೆಲ್ಲವನ್ನು ನಾವು ಉಪಮೇಯವನ್ನು ಕೊಟ್ಟರೆ ಅದು ಇಂದ್ರನಿಗೆ ನಾವು ಕೊಡಬೇಕಾಗುತ್ತೆ. ಆದ್ದರಿಂದ ಶುಕ್ರವಾರಕ್ಕೆ ನಾವು ಇಂದ್ರನನ್ನು ಪ್ರಧಾನ ದೇವತೆ ಅಂತ ಹೇಳಿ ತೆಗೆದುಕೊಳ್ತೀವಿ.